ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಇಲ್ಲಿದೆ ನೋಡಿ, ಇದು ಬರೀ ಒಂದು ನಾಲೆಯಲ್ಲ. ಇದು 60 ಲಕ್ಷ ರೂಪಾಯಿ ವರದಕ್ಷಿಣೆ ಮತ್ತು ನಂಬಿಕೆಯನ್ನ ನುಂಗಿ ಹಾಕಿದ ಸಾವಿನ ಕುಂಡ. ಇಲ್ಲಿ ತೇಲ್ತಾ ಇರೋ ಪ್ರತಿ ನೀರಿನ ಕಣವು ಒಂದು ಅಸಹಾಯಕ ಜೀವದ ನೋವಿನ ಕತೆ ಹೇಳ್ತಾ ಇದೆ. ಇದು ಶಿವಮೊಗ್ಗದ ಭದ್ರಾವತಿಯ ಲತಾ ಎಂಬ ಯುವತಿಯ ಅಂತ್ಯ. ಅವಳಿಗೆ ಕನಸುಗಳಿದ್ವು, 108 ಆಸೆಗಳಿದ್ವು. ಹೆತ್ತವರು ಮಗಳ ಸುಖಕ್ಕೋಸ್ಕರ ಆಕಾಶವನ್ನೇ ಕೈಗೆ ಕೊಡುವ ಯೋಚನೆ ಮಾಡಿದ್ರು. ಅದಕ್ಕೆ ಹುಡುಕಿದ್ದು ಸರ್ಕಾರಿ ನೌಕರನನ್ನ. ಹೌದು, ಭದ್ರಾ ಡ್ಯಾಂನ KPCLನಲ್ಲಿ AEE ಹುದ್ದೆಯಲ್ಲಿದ್ದ ಆ ರಾಕ್ಷಸನನ್ನೇ ಹುಡುಕಿದ್ರು. ಹೆಸರು ಗುರುರಾಜ್. ಲತಾ ಪೋಷಕರು ಈ ಅಧಿಕಾರಿ ಹುದ್ದೆಗೆ, ಈ ಸರ್ಕಾರಿ ಗಿಳಿಯ ಮಾತಿಗೆ ಮರಳಾದ್ರು. ಏಪ್ರಿಲ್ನಲ್ಲಿ ಮದುವೆ ಮಾಡಿಕೊಟ್ರು. 30 ಗ್ರಾಂ ಚಿನ್ನಾಭರಣ, 10 ಲಕ್ಷ ನಗದು ಸೇರಿದಂತೆ ಅಂದಾಜು 60 ಲಕ್ಷಕ್ಕೂ ಹೆಚ್ಚು ವರದಕ್ಷಿಣೆಯನ್ನ ಈ ಸರ್ಕಾರಿ ಹುದ್ದೆಯ ವ್ಯಾಪಾರಕ್ಕೆ ಸುರಿದುಬಿಟ್ರು. ಇಷ್ಟೆಲ್ಲ ಖರ್ಚು ಮಾಡಿ ದಾರಿ ಎರೆದು ಕೊಟ್ಟ ಅರಗಿಣಿಯನ್ನ ಈ ರಾಕ್ಷಸ ಗುರುರಾಜ್ ಮತ್ತು ಅವನ ಮನೆಯವರು ಹೇಗಾದರೂ ನೋಡಿಕೊಂಡ್ರೇ ಇಲ್ಲ. ಛೇ, ನಾಚಿಕೆ ಆಗಬೇಕು ನಿನಗೆ ಗುರುರಾಜ್, ನಿನಗೆ ನಾಚಿಕೆ ಆಗಬೇಕು. ಆ ಸರ್ಕಾರಿ ಸೀಟ್ನಲ್ಲಿ ಕೂತು ನೀನು ಮಾಡಿದ್ದೇನ್ರಿ ದೇಶ ಸೇವಿನ, ಇಲ್ಲ ವರದಕ್ಷಿಣೆ ಎಂಬ ರಾಕ್ಷಸಿ ದಾಹವನ್ನ? ಮದುವೆಯಾಗಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿನ್ನ ನಿಜ ಬಣ್ಣ ಬಯಲಾಯಿತು. ಆ ನೊಂದ ಹೆಣ್ಣಿಗೆ ನೀನು ಬದುಕನ್ನೇ ನರಕ ಮಾಡಿಬಿಟ್ಟೆ. ಮತ್ತಷ್ಟು ವರದಕ್ಷಿಣೆ ತರುವಂತೆ ನಿನ್ನ ಅತ್ತೆ, ನಾದಿನಿ ಭಾವ ಎಲ್ಲ ಸೇರಿ ಕಿರುಕುಳವನ್ನು ಕೊಟ್ಟರು. ಪ್ರತಿದಿನದ ನಿನ್ನ ಮಾತು, ಪ್ರತಿ ರಾತ್ರಿಯ ನಿನ್ನ ದೈಹಿಕ ಮತ್ತು ಮಾನಸಿಕ ಹಿಂಸೆ ಲತಾಳನ್ನ ಕೊಲ್ಲುತ್ತಾ ಹೋಯಿತು. ಅರೆ, ನಿನಗೊಂದು ಸರ್ಕಾರಿ ಹುದ್ದೆ, ಅದಕ್ಕೆ ತಕ್ಕ ಸಂಬಳ ಬರುತ್ತೆ. ಆದರೂ ಯಾಕೆ ಹಣದ ಮೋಹ? ಈ ದುರಾಸೆಗೆ ಮಿತಿಯೇ ಇರಲಿಲ್ವೇ? ತಮ್ಮ ಮಗಳು ಚೆನ್ನಾಗಿರ್ತಾಳೆ ಅಂತ ಆ ಸರ್ಕಾರಿ ನೌಕರನ ಜೊತೆ ಕಳುಹಿಸಿದ ಪೋಷಕರ ಪಾಪದ ಹಣಕ್ಕೆ ಬೆಲೆ ಕೊಡಲಿಲ್ಲ ನೀನು. ಅವಳ ಪಾಲಿಗೆ ನೀನು ಗಂಡ ಆಗಲಿಲ್ಲ, ಆಕೆ ಪಾಲಿಗೆ ನೀನು ಒಂದು ಕ್ರಿಮಿ ಆದೆಯಷ್ಟೇ. ಲತಾ ಡೆತ್ ನೋಟ್ನಲ್ಲಿ ಏನಿದೆ ಗೊತ್ತಾ? ಈ ಕಿರುಕುಳಕ್ಕೆ ಕಾರಣರಾದವರ ಪಟ್ಟಿಯನ್ನು ಬರೆದಿಟ್ಟಿದ್ದಾಳೆ. ನಿನ್ನ ಅತ್ತೆ ಶಾರದಮ್ಮ, ನಾದಿನಿ ರಾಜೇಶ್ವರಿ ಮತ್ತು ನಾಗರತ್ನ ಮತ್ತು ಆ ನಾದಿನಿಯ ಗಂಡ ಕೃಷ್ಣಪ್ಪ ಇವರೆಲ್ಲರೂ ಸೇರಿ ಅಮಾಯಕ ಲತಾಳ ಬದುಕನ್ನು ಬಲಿ ತೆಗೆದುಕೊಂಡಿದ್ದಾರೆ. ಗುರುರಾಜ್, ಮತ್ತೊಮ್ಮೆ ಕೇಳು, ನೀನು ಮಾಡಿದ್ದು ಕ್ಷಮಿಸಲಾಗದ ಮಹಾಪಾಪ. ಒಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡಿ ಒಂದು ಸುಂದರ ಬದುಕಿಗೆ ಕೊಳ್ಳಿಟ್ಟೆ. ನಿನ್ನ ದುರಾಸೆಯ ಕಣ್ಣುಗಳು ನಿನ್ನ ಈ ನೀಚತನ ಲತಾಳನ್ನು ಸಾವಿನ ದವಡೆಗೆ ತಳ್ಳಿದೆ. ವರದಕ್ಷಿಣೆಯ ಕಿರುಕುಳ ಒಂದು ಕಡೆಯಾದರೆ, ನೀನು ಮಾಡಿದ ಇನ್ನೊಂದು ಕೆಲಸ ಕೇಳಿದರೆ ಇಡೀ ಮನುಕುಲವೇ ತಲೆ ತಗ್ಗಿಸಬೇಕು. ನಿನ್ನ ಮದುವೆಯ ಪವಿತ್ರ ಬಂಧನಕ್ಕೆ ನೀನೇ ಬೆಂಕಿ ಇಟ್ಟೆ ಗುರುರಾಜ್. ಲತಾಳ ಸಮ್ಮುಖದಲ್ಲೇ ಅವಳು ಕಣ್ಣೆತ್ತಿ ನೋಡುತ್ತಿರುವಾಗಲೇ ನೀನು ನಿನ್ನ ಅಕ್ಕನ ಮಗಳ ಜೊತೆ ಅತಿಯಾದ ಸಲಿಗೆಯನ್ನು ಇಟ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಇನ್ನೊಬ್ಬ ಯುವತಿಯ ಜೊತೆ ನಿರಂತರವಾಗಿ ಚಾಟಿಂಗ್ ನಡೆಸ್ತಾ ಇದೆ ಎನ್ನುವಂಥ ಆರೋಪ ನಿನ್ನ ಮೇಲಿದೆ. ಈ ದೃಶ್ಯಗಳನ್ನು ನೋಡಿದ ಆ ನೊಂದ ಲತಾಳಿಗೆ ಹೇಗಾಯ್ತು ಹೇಳು? ಅವಳು ನಿನಗೆ ಯಾವ ಪಾಪ ಮಾಡಿದ್ಲು? ನೀನು ಕೇವಲ ಒಬ್ಬ ಪತ್ನಿಯನ್ನು ಮೋಸ ಮಾಡಲಿಲ್ಲ, ಇಡೀ ವೈವಾಹಿಕ ಜೀವನಕ್ಕೆ ಅವಮಾನ ಮಾಡಿದೆ. ಸರ್ಕಾರಿ ಹುದ್ದೆ ಸಿಕ್ಕಿದ್ರೆ ಎಲ್ಲವೂ ಸಿಕ್ಕಂತೆ ಅಂದ್ಕೊಂಡಿದ್ಯಾ? ಒಂದು ಹೆಣ್ಣಿನ ಪ್ರೀತಿ, ವಿಶ್ವಾಸಕ್ಕೆ ಇಷ್ಟೊಂದು ಬೆಲೆ ಕೊಟ್ಟ್ಯಾ? ಲತಾಳ ನೋವು ಎಷ್ಟು ಆಳವಾಗಿತ್ತೆಂದರೆ, ಅವಳು ಆಷಾಢಕ್ಕೆ ತವರಿಗೆ ಹೋಗಿದ್ಲು. ಆಷಾಢ ಮುಗಿದರೂ ಕೂಡ ಈ ಪಾಪಿ ಗುರುರಾಜ್ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬರಲಿಲ್ಲ. ಆಷಾಢದ ನೆಪದಲ್ಲಿ ಆಕೆಯನ್ನು ನಿರ್ಲಕ್ಷಿಸಿದ ಈ ಹೀನಾಯ ವರ್ತನೆ ಕೊನೆಗೆ ಅವಳ ಬದುಕನ್ನೇ ಮುಗಿಸಿಬಿಟ್ಟಿತು. ವರದಕ್ಷಿಣೆಗಾಗಿ ಕಿರುಕುಳ, ಅನೈತಿಕ ಸಂಬಂಧದ ಮೋಸ, ಈ ಎಲ್ಲ ವಿಷಯಗಳನ್ನು ಲತಾ ತನ್ನ ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟು ಕೊನೆಗೆ ನವೆಂಬರ್ 23ರಂದು ಆ ಭದ್ರಾ ಬಲದಂಡೆ ನಾಲೆಗೆ ಹಾರಿ ತನ್ನ ಕನಸುಗಳಿಗೆ ಮತ್ತು ಜೀವನಕ್ಕೆ ವಿದಾಯ ಹೇಳಿದ್ದಾಳೆ. ನಾಲೆಯ ದಡದ ಮೇಲೆ ಲತಾಳ ಬಳೆ, ಮೊಬೈಲ್ ಮತ್ತು ವೇಲ್ ಮಾತ್ರ ಉಳಿದಿವೆ. ಈಗ ಗುರುರಾಜ್ ಮತ್ತು ಅವನ ಅತ್ತೆ ನಾದಿನಿಯರ ಗ್ಯಾಂಗ್ ಎಲ್ಲಿದೆ ಗೊತ್ತಾ? ಅವರು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ಡ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಅಂದರೆ ತಪ್ಪಿತಸ್ಥರು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಆ ಅಮಾಯಕ ಹೆಣ್ಣಿನ ಪ್ರಾಣ ತೆಗೆದ ಈ ರಾಕ್ಷಸರಿಗೆ ತಕ್ಷಣವೇ ಕಠಿಣ ಶಿಕ್ಷೆ ಆಗಬೇಕು. ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೋಷಕರು ನ್ಯಾಯಕ್ಕಾಗಿ ಕಣ್ಣೀರಿಡ್ತಿದ್ದಾರೆ.
ನಮಗೆ ಇಷ್ಟೇ ಬೇಕಾಗಿರೋದು. ಲತಾಳ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಹೇಳಿದ್ರೆ ಈ ಸರ್ಕಾರಿ ನೌಕರ ಗುರುರಾಜ್ ಮತ್ತು ಆತನ ಇಡೀ ಕುಟುಂಬಕ್ಕೆ ಅತ್ಯಂತ ಕಠಿಣವಾದ ಶಿಕ್ಷೆ ಆಗಬೇಕು. ಅವ್ರು ಮಾಡಿದ್ದು ಬರೀ ವರದಕ್ಷಿಣೆ ಕಿರುಕುಳ ಅಲ್ಲ, ಒಬ್ಬ ಮನುಷ್ಯನನ್ನ ಬರ್ಬರವಾಗಿ ಕೊಂದ ಹತ್ಯೆ. ಗುರುರಾಜ್, ನೀನು ಓಡಿ ಹೋದರೂ ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಕಟ್ಟಿದ್ದು ಬರೀ ಹಣದ ಮನೆಯಲ್ಲ, ಒಬ್ಬ ಹೆಣ್ಣಿನ ಶವದ ಮೇಲೆ ನಿನ್ನ ಅರಮನೆ ಕಟ್ಟಿದೆ. ಇದರ ಬೆಲೆ ನೀನು ತೆರಲೇಬೇಕು. ನೀನು ಶಿಕ್ಷೆ ಅನುಭವಿಸಲೇಬೇಕು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.